ನಾನು ಕಾಲೇಜ್ ರ್ಯಾಂಕ್ ಬರೋದು ಒಂದು ಗೋಲ್ ಇಟ್ಟು ಸ್ಟೇಟಿಗೆ ರ್ಯಾಂಕ್ ಬರ್ತೈತೆ ಅನ್ಕೊಂಡಿದ್ದೀನಿ 590. ಅಭ್ಯಾಸ ರಾತ್ರಿ ಎಲ್ಲ ಕೂತಿದ್ವಿ, ಒಂದು ಓದೋದು ಚಂದನ ಕೂತ್ರು ಒಂದು ಟ್ರಿಕ್ಸ್ ಯೂಸ್ ಮಾಡಿ ಓದ್ತೀವಿ. ಒಟ್ಟು ಡೈಲಿ ಕ್ಲಾಸ್ ಒಳಗೆ ಹೇಳಿದ್ದೆ ಅವತ್ತು ಸಂಜೆ ಬಂದ ಕಂಪ್ಲೀಟ್ ಮಾಡಿ ಮತ್ತು ಎಕ್ಸಾಮ್ ಟೈಮ್ದಾಗ ಸ್ವಲ್ಪ ಜಾಸ್ತಿ ಓದ್ತೀವಿ. ಹೆಚ್ಚು ಸಹಕಾರ ನನಗೆ ದೊಡ್ಡದಿಟ್ಟು ಅದರಿಂದನೇ ನಾನು ಇಷ್ಟು ರಿಸಲ್ಟ್ ಆಯ್ತು. ಕಾಲೇಜಿಂದನೂ ಹೆಚ್ಚು ಸಪೋರ್ಟ್ ಮಾಡಿದ್ರು. ಎಲ್ಲ ಸರ್ಸು ಟೀಚರ್ಸು ಅಭ್ಯಾಸ ಮಾಡೋಣ ಎಲ್ಲ ಮಟೀರಿಯಲ್ಸ್ ಅವರು ಕೊಟ್ಟರು. ಮತ್ತು ಅಪ್ಪ ಅಮ್ಮನೂ ಮನ್ಯಾಗ ಕೆಲಸ ಹಚ್ಚಲಿಲ್ಲ, ಎಲ್ಲ ಅಭ್ಯಾಸ ಮಾಡುತ್ತೀವಿ ಹೆಚ್ಚು ಪ್ರೋತ್ಸಾಹ ಅಂತಿದ್ರು. ಅದರಿಂದ ಇಷ್ಟು ರಿಸಲ್ಟ್ ಆಯಿತು. PU ಕಾಲೇಜ್ ಟೀಚಿಂಗ್ ಯಾವುದು ಇಲ್ಲಿ ಮನ್ಯಾಗ ಅಭ್ಯಾಸ ಸರಿ ಕಟ್ಗೇರಿ THS ಕಟ್ಗೇರಿ ಗೌರ್ಮೆಂಟ್ 10ನೇ ತರಗತಿ 96% ಆಗೈತಿ. 12ನೇ ಒಳಗೆ ನಾ ಕಾಮರ್ಸ್ ಮಾಡಿದ್ವಿ. ಅಕೌಂಟಾಗಿ ಬಿಸ್ನೆಸ್ ಕನ್ನಡ ಇಂಗ್ಲೀಷ್ ಎಕನಾಮಿಕ್ಸ್ ಆ್ಯಂಡ್ ಹಿಸ್ಟ್ರಿ ಮೂರು ವಿಷಯ ಔಟ್ ಆಫ್ ಔಟ್ ಆಗ್ಯಾವ್ರಿ. ಹಿಸ್ಟ್ರಿ ಬಿಸ್ನೆಸ್ ಆ್ಯಂಡ್ ಎಕನಾಮಿಕ್ಸ್ ಅಕೌಂಟಿಂಗ್ CA ಕೋಚಿಂಗ್ ಸೆಂಟರ್ ಸರ್ಚ್ ಮಾಡತ್ತೀವಿ. ಇನ್ನು ನಾನು ಹುಬ್ಳಿಗೆ ಹೋಗಿ ಹುಬ್ಳಿಗೆ ಅದಾವ ಅನ್ನತ್ತಾರೆ ಎಲ್ಲ ಪಾಪ ಕಲ್ತಿದ್ವಿ ಮಮ್ಮಿ ತಗೊಂತೀನಿ. ಆದರೂ ಒಂದು ಚಂತನ ಏನು ಓದೋದು ಅಷ್ಟು ಅವಶ್ಯಕತೆ ಇಲ್ಲ. 24 ತಾಸು ಬುಕ್ಕ ಹಿಡಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ಒಂದು 2-3 ತಾಸು ಒಟ್ಟು ಕಾನ್ಸಂಟ್ರೇಟ್ ಇಟ್ಟು ಓದ್ರೆ ಆಗ್ಬೋದು, ರಿಸಲ್ಟ್ ಚಲೋ ಮಾಡ್ಬೋದು. ಖುಷಿ ಆಗತ್ತೈತಿ. ನಿಮ್ಮ ಮಗಳ ರಾಜ್ಯಕ್ಕೆ 8ನೇ ರ್ಯಾಂಕ್ ಬಂದಾಳ. ಅಷ್ಟೇ ಅಲ್ಲ 10ನೇ ತರಗತಿ ಒಳಗೆ ಕೂಡ ಹೈಸ್ಕೂಲ್ಗೆ ಪ್ರಥಮ ಸ್ಥಾನ ಒಳಗೆ ಬಂದಿದ್ರು. ಆಕೆ ಎಲ್ಲಿ ತನ ಓದ್ತಾನತ್ತಾಳ ಅಲ್ಲಿ ತನ ಓದಿಸ್ಬೇಕಂತ ವಿಚಾರ ಐತಿ. ಧನ್ಯವಾದ. ಹಳ್ಳಿ ಪ್ರದೇಶದಲ್ಲಿದ್ದರೂ ಸಹಿತ ರೈತ ಕುಟುಂಬದಿಂದ ಬಂದಿರತಕ್ಕಂತಹ ನಮ್ಮ ರಾವ್ ಸಾಬ್ ಮುರುಗಪ್ಪ ಕನಾಳ್ ಅವರು ಇವತ್ತು ಆ ಮಗಳು ರಾಜ್ಯಕ್ಕೆ 8ನೇ ರ್ಯಾಂಕ್ಗೆ ಬಂದಿದ್ದಕ್ಕೆ ಸಂತೋಷವನ್ನು ವ್ಯಕ್ತಪಡಿಸ್ಯಾರ. ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ನಮಗೆ ಖುಷಿ ಇದೆ. ಮನೆಯೊಳಗೆ ಲಸಿಕೆನಾಗದ್ದು ಮಾಡ್ತೇವೆ, ಸಂಜೆ ಹೊತ್ತು ಮಾಡ್ತೇವೆ. 4 ಗಂಟೆದಿಂದ ಅಭ್ಯಾಸ ಮಾಡ್ತಿದ್ದಾರೆ. ಮತ್ತು ನೀವು ಏನಾದರೂ ಆಕೆಗೆ ಅಭ್ಯಾಸ ಮಾಡ್ಲಿಕ್ಕದು ಕೆಲಸ ಹಚ್ಚಿ ನೋಡ್ರಿ, ಕೆಲಸ ಹಚ್ಚಿ ನಾವು ಮಾಡ್ತಿದ್ರಲ್ಲ ಆಕೆ 7 ಗಂಟೆ ದುಡ್ಡು ಕಟ್ಟಿಸಿ ಕಳಿಸ್ತೀವಿ. ದಿನ 7 ಗಂಟೆಗೆ ಶಾಲೆ 7 ಗಂಟೆಗೆ ಕೊಡ್ತೀವಿ ಸರ್. ಈಗ ನಿಮ್ಗೆ ಆಕೆ ರ್ಯಾಂಕ್ ಬಂದದ್ದಕ್ಕೆ ತುಂಬ ಖುಷಿ ಅನ್ಸುತ್ತೆ. ಖುಷಿ ಆಯ್ತು.